ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ಗ್ಯಾಸ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನ ತಂದಿದೆ. ಈ ಒಂದು ನಿಯಮ ಇದೀಗ ಗ್ರಾಹಕರಿಗೆ ಬಿಗ್ ಶಾಕ್ ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ನಿಯಮವನ್ನ ಪ್ರತಿಯೊಬ್ಬ ಗ್ರಾಹಕರು ಕೂಡ ಅನುಸರಿಸಬೇಕು. ಹಾಗಾದ್ರೆ ಕೇಂದ್ರ ಗ್ರಾಹಕರಿಗೆ ನೀಡಿರ್ತಕ್ಕಂಥ ಬಿಗ್ ಶಾಕ್ ಏನು, ಆ ಹೊಸ ನಿಯಮ ಯಾವುದು, ಯಾವಾಗಿಂದ ಅನ್ವಯವಾಗುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಪೆಟ್ರೋಲಿಯಂ ಇಲಾಖೆ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶೀಯ ಮಾರುಕಟ್ಟೆಯಲ್ಲಿ ಅಡುಗೆ ಅನಿಲದ ಕೊರತೆ ಹೆಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದೆಯಂತೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ಗಳ ಬುಕಿಂಗ್ ಅವಧಿಯನ್ನ ವಿಸ್ತರಿಸುವ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಅಂತ ಹೇಳಲಾಗ್ತಿದ್ದು, ಬುಕಿಂಗ್ ಅವಧಿಯನ್ನ ಮೊದಲು 25 ದಿನಗಳಿಗೆ ಮೀಸಲಿಡಲಾಗಿತ್ತು. ಆದ್ರೆ ಈಗ 25 ದಿನಗಳಿಂದ 45 ದಿನಗಳಿಗೆ ಈ ಒಂದು ಬುಕಿಂಗ್ ಅವಧಿಯನ್ನ ವಿಸ್ತರಿಸಲಾಗಿದೆಯಂತೆ. ಇನ್ನು ನಗರದಲ್ಲಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಯಾರೆಲ್ಲ ಡಬಲ್ ಸಿಲಿಂಡರ್ ಅನ್ನ ಹೊಂದಿರ್ತಾರೋ ಅವರಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಇದೀಗ ಪ್ಯಾನಿಕ್ ಆಗಿರ್ತಕ್ಕಂಥ ಜನರು ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅಂತ ಪ್ಯಾನಿಕ್ ಆಗಿರ್ತಕ್ಕಂಥ ಜನರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಮುಂಗಡವಾಗಿ ಬುಕಿಂಗ್ ಮಾಡ್ಕೊಂಡು ಸಿಲಿಂಡರ್ ಗಳನ್ನ ಎತ್ತಿಟ್ಕೊಳ್ತಿದ್ದಾರೆ. ಸೊ ಇದು ಆಗಬಾರ್ದು, ಅನಿಲ ಬಳಸೋರು ಈ ರೀತಿ ಮಾಡಬಾರ್ದು ಅಂತಕ್ಕಂತ ಉದ್ದೇಶದಿಂದಾಗಿ ಇದೀಗ ಈ ಬುಕಿಂಗ್ ಅವಧಿ ಏನಿದೆ ಅದನ್ನ 45 ದಿನಗಳಿಗೆ ವಿಸ್ತರಿಸಲಾಗಿದೆ. ಅಂದ್ರೆ ಈಗ ನೀವು ಇವತ್ತು ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡಿದ್ರಿ ಅಂತ ಕೇಳಿದ್ರೆ ಮುಂದಿನ 1.5 ತಿಂಗಳ ನಂತರ ಮತ್ತೊಂದು ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ಸೊ ಈ 1.5 ತಿಂಗಳ ಅವಧಿಯಲ್ಲಿ ನೀವು ಮತ್ತೆ ಗ್ಯಾಸ್ ಅನ್ನ ಬುಕ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಗ್ಯಾಸ್ ಅಭಾವ ಆಗಿರಬಹುದು, ಅಥವಾ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗಿರಬಹುದು, ಅಥವಾ ಸ್ವಯಂ ಘೋಷಿತವಾಗಿ ಗ್ಯಾಸ್ ಸಿಗಲ್ಲ, ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ ಜನರು ಪ್ಯಾನಿಕ್ ಆಗಿ ಅದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಳೋ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಈಗ ಈ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಅವಧಿಯನ್ನ ವಿಸ್ತರಿಸಲಾಗಿದೆ. ಸೊ ಜನರು ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಗ್ಯಾಸ್ ಸಿಲಿಂಡರ್ ಗಳನ್ನ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬಾರದು, ಅದರಿಂದ ಮತ್ತೊಂದಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಲಾಗಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ಗಳಿಗೂ ಕೂಡ ಈ ಒಂದು ವಿಚಾರ ಏನಿದೆ ಅದು ಕೂಡ ಅನ್ವಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಿಯಮ ಎಷ್ಟು ಸಡಿಲಿಕೆ ಆಗತ್ತೆ, ಎಷ್ಟು ಹೆಚ್ಚಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ 19 kg ವಾಣಿಜ್ಯ ಸಿಲಿಂಡರ್ ಗಳನ್ನ ಸಹ ಈಗ ಬಿಡುಗಡೆ ಮಾಡ್ಲಾಗ್ತಿದ್ಯಂತೆ. ಸೊ ಹಾಗಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಫಸ್ಟ್ ಒದಗಿಸೋ ಎಲ್ಲಾ ಲಕ್ಷಣಗಳು ಕೂಡ ಗೋಚರವಾಗ್ತಿದ್ದು, ಮೊದಲಿಗೆ ಅಡುಗೆ ಮನೆಗೆ ಅಂದ್ರೆ ಮೊದಲಿಗೆ ಮಾಮೂಲಿ ಗ್ರಾಹಕರೇನಿರ್ತಾರಲ್ಲ ಅವ್ರಿಗೆ ಕೊಡೋದು, ಆ ನಂತರ ಹೋಟೆಲ್ಗಳು, ವಾಣಿಜ್ಯ ಸಂಕೀರ್ಣಗಳು ಏನಿರುತ್ತಲ್ಲ ಅಡುಗೆ ಉದ್ದೇಶಗಳಿಗಾಗಿ ಯಾರೆಲ್ಲ ಬಳಸ್ತಿರ್ತಾರಲ್ಲ ಅವರಿಗೆ 2ನೇ ಆದ್ಯತೆಯನ್ನ ಕೊಡಬೇಕು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಇದೀಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಸೀಮೆ ಎಣ್ಣೆಯಂತಹ ಇಂಧನಗಳ ಕೊರತೆ ಇಲ್ಲ. ಹಾಗಾಗಿ ಸಂಸ್ಕರಣಾಗಾರಗಳಲ್ಲಿ ಅನಿಲ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಹೀಗಾಗಿ LPG ಉತ್ಪಾದನೆಯನ್ನ 28% ಕೂಡ ಹೆಚ್ಚಿಸಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೂರೈಕೆ ಕೂಡ ಸುಧಾರಿಸುತ್ತೆ. ಸೊ ಸರ್ಕಾರ ತೆಗೆದುಕೊಂಡಂತಹ ಈ ಕ್ರಮಗಳು ಇಂಧನ ಮಾರುಕಟ್ಟೆಗೆ ಸ್ಥಿರತೆಯನ್ನ ತರುತ್ತೆ ಅಂತ ಹೇಳೋ ಅವಶ್ಯಕತೆ ಇರೋದ್ರ ಜೊತೆಗೆ ಯಾರು ಕೂಡ ಪಾನಿಕ್ ಆಗ್ಬಾರ್ದು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಂಧನದ ಕೊರತೆ ಆಗಲಿಕ್ಕೆ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಇಂಧನವನ್ನ ಪೂರೈಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಯಾರು ಕೂಡ ಹೆದರುಕೊಂಡು ಸಿಲಿಂಡರ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಡಿ. 45 ದಿನಗಳವರೆಗೆ ಏನು ಗಡುವನ್ನು ವಿಸ್ತರಿಸಿದ್ದೀವಿ ಅದ್ರೊಳಗಡೆ ಬುಕ್ ಮಾಡಿ ಅನ್ನುವಂತಹ ಮಾತನ್ನ ಇದೀಗ ಕೇಂದ್ರ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.